ಹರಿ ಓಂ ವೀಕ್ಷಕರೇ, ನಿಮ್ಮ ದೇಹ ಹಾಗೂ ಮನಸ್ಸು ಒತ್ತಡಕ್ಕೆ ಒಳಗಾಗಿದೆಯಾ? ಹಾಗಾದರೆ ನಾನು ಹೇಳುವಂಥ ಈ 5 ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಿರುವಂಥ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಹರಿಕಾಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ದೇಹ ಹಾಗೂ ಮನಸ್ಸಿನಲ್ಲಿರುವಂಥ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ 5 ಸರಳವಾದ ಆಸನವನ್ನು ಅಭ್ಯಾಸ ಮಾಡೋಣ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಒತ್ತಡ ಹೇಗಾಗಿದೆ ಅಂತಂದರೆ ಅದು ಒಂದು ನಮ್ಮ ದೈನಂದಿನ ಜೀವನವಾಗಿ ಪರಿಣಮಿಸಿದೆ. ಇದರಿಂದ ದಣಿವು, ಆಯಾಸ ಹಾಗೆ ಮಾನಸಿಕವಾಗಿ ನಾವು ಕುಗ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳುವಂಥ 5 ಆಸನವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ಆಳವಾಗಿ ಉಸಿರಾಟವನ್ನು ಮಾಡಲು ಹಾಗೆ ನಮ್ಮ ದೇಹದೊಂದಿಗೆ ಮತ್ತೆ ನಾವು ಸಂಪರ್ಕ ಹೊಂದಲು ಸಹಾಯವಾಗುತ್ತೆ. ವೀಕ್ಷಕರೇ, ಯೋಗ ನಮ್ಮ ದೇಹದಲ್ಲಿರುವಂಥ ಒತ್ತಡವನ್ನು ನಿವಾರಣೆ ಮಾಡಿ ನಮ್ಮ ಉಸಿರಾಟ ಆಳವಾಗಿ ಆಗುವ ಹಾಗೆ ಮಾಡಲು ಸಹಾಯ ಮಾಡುತ್ತೆ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಆಗುವಂಥ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಸರಳವಾದ ವಿಧಾನವಾಗಿದೆ. ವೀಕ್ಷಕರೇ, ನಮ್ಮ ದೇಹದಲ್ಲಿರುವಂಥ ಹಾಗೂ ನಮ್ಮ ಮನಸ್ಸಿನಲ್ಲಿರುವಂಥ ಒತ್ತಡವನ್ನು ನಾವು ನಿಧಾನ ಮತ್ತು ಸಹನೆಯಿಂದ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಹೊರತು ತಕ್ಷಣದಲ್ಲಿ ಸಿಗುವಂಥ ಪರಿಹಾರದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ತಕ್ಷಣವಾಗಿ ಸಿಗುವಂಥ ಪರಿಹಾರ ಅದು ದೀರ್ಘಕಾಲವಾಗಿ ನಮಗೆ ಉತ್ತಮವಾಗಿ ಫಲಿತಾಂಶವನ್ನು ನೀಡಲ್ಲ. ಆದರೆ ಯೋಗದಲ್ಲಿ ನಿಧಾನವಾದ ಚಲನೆ, ಆಳವಾದ ಉಸಿರಾಟ ಮತ್ತು ಜಾಗೃತಿಯು ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಪುನಃ ಸ್ಥಾಪಿಸಿ ನಮ್ಮ ದೇಹದಲ್ಲಿರುವಂಥ ಅಥವಾ ಮನಸ್ಸಿನಲ್ಲಿರುವಂಥ ಒತ್ತಡವನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ. ಇವತ್ತು ನಾವು ಅಭ್ಯಾಸ ಮಾಡುವಂಥ 5 ಆಸನ ನಮ್ಮ ದೇಹ ಅಥವಾ ಮನಸ್ಸಿನಲ್ಲಿರುವಂಥ ಒತ್ತಡವನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡುತ್ತೆ ಮತ್ತು ಇದರಿಂದ ಆಗುವಂಥ ಸಹಾಯ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಮಾನಸಿಕ ಮತ್ತು ದೈಹಿಕವಾಗಿ ಒತ್ತಡಕ್ಕೆ ಒಳಗಾದವರು ಈ 5 ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನರ್ವಸ್ ಸಿಸ್ಟಮ್ ಶಾಂತವಾಗತ್ತೆ, ಹಾಗೆ ನಮ್ಮ ಉಸಿರಾಟದ ಪ್ರಕ್ರಿಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ದೇಹದ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿರುವಂಥ ಎನರ್ಜಿಯನ್ನು ಸಮತೋಲನ ಮಾಡಿ ನಮಗೆ ಉತ್ತಮ ನಿದ್ರಿಸಲು ಸಹಾಯ ಮಾಡುತ್ತೆ. ಬನ್ನಿ ವೀಕ್ಷಕರೇ, ನಮ್ಮ ದೇಹದಲ್ಲಿರುವಂಥ ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಆ 5 ಆಸನ ಯಾವುದು ಮತ್ತು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಈಗ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಮೊದಲನೇ ಆಸನ ಚೈಲ್ಡ್ ಪೋಸ್, ಬಾಲಾಸನವನ್ನು ಅಭ್ಯಾಸ ಮಾಡೋಣ. ಬಾಲಾಸನವನ್ನು ಅಭ್ಯಾಸ ಮಾಡಲು ನಾವು ವಜ್ರಾಸನದ ಸ್ಥಿತಿಗೆ ಬರೋಣ. ಈ ಬಾಲಾಸನವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಬೆನ್ನು ಮತ್ತು ಭುಜದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಈಗ ನಾವು ಬಾಲಾಸನವನ್ನು ಅಭ್ಯಾಸ ಮಾಡೋಣ. ಅಭ್ಯಾಸ ಮಾಡಲು ಮೊದಲು ವಜ್ರಾಸನದ ಸ್ಥಿತಿಗೆ ಬರೋಣ. ವಜ್ರಾಸನದ ಸ್ಥಿತಿ. ಈಗ ಉಸಿರನ್ನು ತೆಗೆದುಕೊಳ್ತಾ 2 ಕೈಯನ್ನು ತಲೆಯ ನೇರ ಮೇಲಕ್ಕೆತ್ತಬೇಕು. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ನಿಮ್ಮ 2 ಹಸ್ತವನ್ನು ನೆಲದ ಮೇಲಿರಿಸಿ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಚೈಲ್ಡ್ ಪೋಸ್, ಬಾಲಾಸನ. ಈ ಆಸನವನ್ನು ನೀವು ಆಳವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಆಸನದಲ್ಲಿ ನೀವು ಹೋಲ್ಡ್ ಮಾಡಿದಾಗ ನಿಮ್ಮ ಸಂಪೂರ್ಣ ದೇಹದಲ್ಲಾಗುವಂಥ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಮ್ಮ 2 ಕೈಯನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿ ವಜ್ರಾಸನಕ್ಕೆ ಬನ್ನಿ. ಈಗ 2ನೇ ಆಸನವನ್ನು ಅಭ್ಯಾಸ ಮಾಡೋಣ. 2ನೇ ಆಸನ ಕ್ಯಾಟ್ ಆ್ಯಂಡ್ ಕೌ ಪೋಶ್ಚರ್. ಈ ಕ್ಯಾಟ್ ಆ್ಯಂಡ್ ಕೌ ಪೋಶ್ಚರ್ ನಮ್ಮ ಸಂಪೂರ್ಣ ದೇಹದಲ್ಲಿರುವಂಥ ಒತ್ತಡವನ್ನು ನಿವಾರಣೆ ಮಾಡಿ ನಮ್ಮ ಸಂಪೂರ್ಣ ದೇಹಕ್ಕೆ ಒಳ್ಳೆಯ ವಿಶ್ರಾಂತಿಯನ್ನು ನೀಡುತ್ತೆ. ಈಗ 2 ಹಸ್ತವನ್ನು ಮುಂದಕ್ಕೆ ಚಾಚಿ ಹಾಗೆ ನಿಧಾನವಾಗಿ ಟೇಬಲ್ ಟಾಪ್ ಪೋಶ್ಚರಿಗೆ ಬನ್ನಿ. ಇಲ್ಲಿ ನಿಮ್ಮ ಹಸ್ತ, ನಿಮ್ಮ ಮಂಡಿ ಹಾಗೂ ನಿಮ್ಮ ಪಾದ ಒಂದೇ ಸರಳ ರೇಖೆಯಲ್ಲಿರಬೇಕು. ಮತ್ತು ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ತಲೆಯನ್ನು ಮೇಲೆ ಕೆತ್ತಬೇಕು. ನಿಮ್ಮ ಬೆನ್ನಿನ ಮಧ್ಯಭಾಗವನ್ನು ಸಾಧ್ಯವಾದಷ್ಟು ಕೆಳಗಡೆ ಪುಷ್ ಮಾಡಿ. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಬೆನ್ನಿನ ಭಾಗವನ್ನು ರೌಂಡ್ ಶೇಪಿಗೆ ತೆಗೆದುಕೊಂಡು ಬನ್ನಿ. ತಲೆಯನ್ನು ಕೆಳಗಡೆ ಚಾಚ್ತಾ ನಿಮ್ಮ ಗದ್ದವನ್ನು ನಿಮ್ಮ ಕಾಲರ್ ಬೋನಿಗೆ ತಾಗಿಸಲು ಪ್ರಯತ್ನಿಸಿ. ಈ ರೀತಿಯಾಗಿ ನೀವು 10 to 15 ಟೈಮ್ಸ್ ಪುನರಾವರ್ತನೆಯನ್ನು ಮಾಡಿ.
ಸಾಧ್ಯವಾದಷ್ಟು ನಿಮ್ಮ ಉಸಿರಾಟವನ್ನು ದೇಹದ ಚಲನೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಸಂಪೂರ್ಣ ದೇಹದಲ್ಲಾಗುವಂಥ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ 10 to 15 ಟೈಮ್ಸ್ ಪುನರಾವರ್ತನೆಯನ್ನು ಮಾಡಿ. ಟೆನ್ ಟು 15 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಹಾಗೆ ಎರಡು ಪಾದವನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ನಿಮ್ಮ ಎರಡು ಮಂಡಿಯನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಈಗ ಮೂರನೇ ಆಸನವನ್ನು ಅಭ್ಯಾಸ ಮಾಡೋಣ. ಮೂರನೇ ಆಸನ ಸೇತುಬಂಧ ಆಸನ. ಈ ಸೇತುಬಂಧ ಆಸನವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ನಮ್ಮ ಹೃದಯವನ್ನು ತೆರೆದು ನಮ್ಮ ದೇಹಕ್ಕೆ ರಕ್ತ ಸಂಚಾರವನ್ನು ಉತ್ತಮಗೊಳಿಸಿ ನಮ್ಮ ದೇಹದಲ್ಲಿರುವಂಥ ದಣಿವನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಈಗ ಸೇತುಬಂಧಾಸನವನ್ನು ಅಭ್ಯಾಸ ಮಾಡಲು ನಾವು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ. ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿ. ಈಗ ನಿಧಾನವಾಗಿ ನಿಮ್ಮ ಎರಡು ಮಂಡಿಯನ್ನು ಮಡಚ್ಕೊಳ್ತಾ ನಿಮ್ಮ ಎರಡೂ ಪಾದವನ್ನು ಪೃಷ್ಠದ ಮುಂಭಾಗದಲ್ಲಿರಿಸಿ. ಸಾಧ್ಯವಾದರೆ ನಿಮ್ಮ ಎರಡೂ ಹಸ್ತದಿಂದ ನಿಮ್ಮ ಆ್ಯಂಕಲ್ ಜಾಯಿಂಟನ್ನು ಇಟ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಮೇಲಕ್ಕೆತ್ತಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸೊಂಟದ ಭಾಗವನ್ನು ಮೇಲಕ್ಕೆತ್ತಾ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸೇತುಬಂಧಾಸನವನ್ನು ಹೋಲ್ಡ್ ಮಾಡಿದಾಗ ಈ ಆಸನದಿಂದ ನಿಮ್ಮ ದೇಹದಲ್ಲಾಗುವಂಥ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಆಳ ಮತ್ತು ದೀರ್ಘವಾಗಿರಲಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಕೆಳಗಡೆ ಇಳಿಸ್ತಾ ಎರಡು ಕೈಯನ್ನು ರಿಲೀಸ್ ಮಾಡಿ ಹಾಗೆ ನಿಮ್ಮ ಎರಡೂ ಕಾಲನ್ನು ನೇರ ಮಾಡ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ನಾಲ್ಕನೇ ಆಸನವನ್ನು ಅಭ್ಯಾಸ ಮಾಡೋಣ. ನಾಲ್ಕನೇ ಆಸನ ವಿಪರೀತ ಕರ್ಣಿ. ವಿಪರೀತ ಕರ್ಣಿಯನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ದಣಿವನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ. ಈಗ ವಿಪರೀತ ಕರ್ಣಿಯನ್ನು ಅಭ್ಯಾಸ ಮಾಡಲು ಮೊದಲು ನಾವು ಸ್ಥಿತಿಗೆ ಬರೋಣ. ಎರಡು ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳೋಣ. ನಿಮ್ಮ ಎರಡೂ ಹಸ್ತವನ್ನು ದೇಹದ ಪಕ್ಕದಲ್ಲಿರಿಸಿ. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು 90 ಡಿಗ್ರಿ ಮೇಲಕ್ಕೆತ್ತಿ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ನಿಮ್ಮ ದೇಹದಲ್ಲಾಗುವಂಥ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಆಳ ಮತ್ತು ದೀರ್ಘವಾಗಿರಲಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಎರಡೂ ಕಾಲುಗಳನ್ನು ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಕೊನೆಯ ಆಸನವನ್ನು ಅಭ್ಯಾಸ ಮಾಡೋಣ. ಕೊನೆಯ ಆಸನ ಶವಾಸನ. ಈ ಶವಾಸನ ನಮ್ಮ ಸಂಪೂರ್ಣ ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ನಿವಾರಣೆ ಮಾಡಲು ಅತ್ಯಂತ ಉತ್ತಮವಾದ ಆಸನವಾಗಿದೆ. ಶವಾಸನವನ್ನು ಅಭ್ಯಾಸ ಮಾಡಲು ನಿಮ್ಮ ಎರಡೂ ಕಾಲುಗಳನ್ನು ಸ್ವಲ್ಪ ದೂರ ಇರಿಸಿ. ಹಾಗೆ ನಿಮ್ಮ ಎರಡೂ ಕೈಯನ್ನು ದೇಹದಿಂದ ಸ್ವಲ್ಪ ದೂರವಾಗಿರಲಿ. ಹಸ್ತಗಳು ಮೇಲ್ಮುಖವಾಗಿರಲಿ. ಸಂಪೂರ್ಣ ದೇಹವನ್ನು ಸಡಿಲಗೊಳಿಸ್ತಾ ನಿಮ್ಮ ದೇಹದಲ್ಲಿರುವಂಥ ಬಿಗಿತವನ್ನು ಸಡಿಲಗೊಳಿಸಿ ನಿಧಾನ ಮತ್ತು ಹಗುರವಾಗಿ ಕಣ್ಣನ್ನು ಮುಚ್ಚಿಕೊಳ್ತಾ ಸಂಪೂರ್ಣ ದೇಹ ಹಾಗೂ ನಿಮ್ಮ ಮನಸ್ಸನ್ನು ಆಳವಾದ ವಿಶ್ರಾಂತಿಯೆಡೆಗೆ ತೆಗೆದುಕೊಂಡು ಬನ್ನಿ. ಈ ಶವಾಸನವನ್ನು ನೀವು ಅಭ್ಯಾಸ ಮಾಡುವಾಗ ಸಂಪೂರ್ಣ ದೇಹ ಸಡಿಲವಾಗಿರಲಿ. ದೇಹದ ಯಾವುದೇ ಭಾಗವು ಬಿಗಿತಕ್ಕೆ ಒಳಗಾಗಬಾರ್ದು. ಪ್ರತಿಯೊಂದು ಆಸನ ಆದ ನಂತರ ಈ ಶವಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ಮನಸ್ಸು ಆಳವಾದ ವಿಶ್ರಾಂತಿಯನ್ನು ಪಡೆಯಲು ಸಹಾಯವಾಗುತ್ತೆ. ಈ ಶವಾಸನವನ್ನು ನೀವು 2 ರಿಂದ 3 ನಿಮಿಷ ಅಭ್ಯಾಸ ಮಾಡಿ. ಎರಡರಿಂದ 3 ನಿಮಿಷ ಶವಾಸನವನ್ನು ಅಭ್ಯಾಸ ಮಾಡಿದ ನಂತರ ಮತ್ತೆ ನಿಧಾನವಾಗಿ ಎರಡೂ ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಎರಡೂ ಹಸ್ತವನ್ನು ದೇಹದ ಹತ್ತಿರ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಬಲಗೈಯನ್ನು ತಲೆಯ ನೇರ ಮೇಲಕ್ಕೆತ್ತಿ ಎಡ ಮಂಡಿಯನ್ನು ಮಡಚ್ಕೊಳ್ತಾ ನಿಮ್ಮ ಎಡ ಹಸ್ತವನ್ನು ಹೊಟ್ಟೆಯ ಮೇಲೆ ಇಟ್ಕೊಳ್ತಾ ನಿಧಾನವಾಗಿ
ಬಲಕ್ಕೆ ತಿರುಗಿ. ಈಗ ಎಡಹಸ್ತವನ್ನು ಎದೆಯ ಮುಂಭಾಗದಲ್ಲಿರಿಸಿ ನಿಧಾನವಾಗಿ ಕುಳಿತುಕೊಳ್ಳುವಂಥ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೇಹ ಹಾಗೂ ಮನಸ್ಸಿನಲ್ಲಿರುವಂಥ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ 5 ಸರಳವಾದ ಆಸನ. ಈ ಆಸನದ ಜೊತೆಗೆ ನಮ್ಮ ಉಸಿರಾಟವು ಕೂಡ ನಮ್ಮ ದೇಹ ಹಾಗೂ ಮನಸ್ಸಿನಲ್ಲಿರುವಂಥ ಸ್ಟ್ರೆಸ್ಸನ್ನು ನಿವಾರಣೆ ಮಾಡಿಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಪ್ರತಿ ಬಾರಿಯೂ ಆಸನವನ್ನು ಅಭ್ಯಾಸ ಮಾಡುವಾಗ ನಮ್ಮ ಉಸಿರಾಟ ನಿಧಾನ ಮತ್ತು ದೀರ್ಘವಾಗಿರಬೇಕು. ಅದರ ಜೊತೆಗೆ ನಾವು ಮಾಡುವಂಥ ಉಸಿರಾಟ ನಮ್ಮ ಹೊಟ್ಟೆ ಭಾಗದಿಂದಲೇ ಆಗ್ತಾ ಇರಬೇಕು. ನಮ್ಮ ಹೊಟ್ಟೆ ಭಾಗದಿಂದ ನಾವು ಉಸಿರಾಟವನ್ನು ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಹಾರ್ಮೋನ್ಸನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೆ ನಾವು ಆಸನವನ್ನು ಅಭ್ಯಾಸ ಮಾಡುವಾಗ ತೆಗೆದುಕೊಳ್ಳುವಂಥ ಉಸಿರಾಟದ ಸಮಯಕ್ಕಿಂತ ಹೆಚ್ಚಿನ ಸಮಯ ನಮ್ಮ ಉಸಿರಾಟವನ್ನು ಹೊರಹಾಕುವುದರಿಂದ ನಮ್ಮ ಮನಸ್ಸು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದು ವೀಕ್ಷಕರೇ ನಮ್ಮ ಮಾನಸಿಕ ಹಾಗೂ ದೈಹಿಕ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಆಸನ, ಅದರ ಜೊತೆಗೆ ಉಸಿರಾಟದ ಕ್ರಮ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.